ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋದೇನೆಂದರೆ ಕಾಸ್ಟ್ ಆಫ್ ರೆಡಿಮೇಡ್ ಪ್ರಿಫರೆನ್ಸ್ ಶೇರ್ ಬಗ್ಗೆ ನೋಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇರೆಡಿಮೇಡ್ ಪ್ರಿಫರೆನ್ಸ್ ಶೇರ್ ಬಗ್ಗೆ ಹೇಳಿದ್ದೆ, ಹಾಗೆ ಸಮ್ಸು ಕೂಡ ಮಾಡಿದ್ದೆ. ಈ ವಿಡಿಯೋದಲ್ಲಿ ರೆಡಿಮೇಡ್ ಪ್ರಿಫರೆನ್ಸ್ ಶೇರ್ ಬಗ್ಗೆ ನೋಡೋಣ ಬನ್ನಿ. ಪ್ರಿಫರೆನ್ಸ್ ಶೇರ್ನ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ರಿಡೀಮ್ ಮಾಡ್ತಾರೆ. ಸೊ ಅದನ್ನು ರಿಡೀಮ್ ಪ್ರಿಫರೆನ್ಸ್ ಶೇರ್ ಅಂತ ಕರೀತಾರೆ. ಅಂದರೆ ಏನಂದರೆ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ನ ಸೆಟಲ್ ಮಾಡಿ ಶೇರ್ನ ಗೆಟ್ ಬ್ಯಾಕ್ ಮಾಡೋದನ್ನು ರಿಡಿಮ್ಷನ್ ಅಂತ ಹೇಳ್ತಾರೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ನ ಸೆಟಲ್ ಮಾಡಿ ಶೇರ್ಸ್ನ ಗೆಟ್ ಬ್ಯಾಕ್ ಮಾಡೋದೇ ರಿಡಿಮ್ಷನ್. ಪ್ರಿಫರೆನ್ಸ್ ಶೇರ್ ಅಂದರೆ ಏನಂದರೆ ನಾವು ಅವ್ರಿಗೆ ಏನು ಡಿವಿಡೆಂಡ್ ಕೊಡ್ತೀವೋ ಅಥವಾ ಕಾಸ್ಟ್ ಕೊಡ್ತೀವೋ ಅದನ್ನೇ ಕಾಸ್ಟ್ ಆಫ್ ರಿಡಿಮ್ಷನ್ ಅಂತ ಕರೀತಾರೆ. ರಿಡಿಮ್ಷನ್ ಹೇಗಿರುತ್ತೆ ಅಂದರೆ 5 ಇಯರ್ಸ್ ಆದಮೇಲೆ ಅಥವಾ 7 ಇಯರ್ಸ್ ಆರ್ 10 ಇಯರ್ಸ್ ಆರ್ 15 ಇಯರ್ಸ್ ಆದಮೇಲೆ ಈ ಥರ ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಎಷ್ಟು ವರ್ಷಕ್ಕೆ ಬಿಟ್ಟು ರಿಡಿಮ್ಷನ್ ಮಾಡ್ತಾರೆ ಅಂತ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಕಾಸ್ಟ್ ಆಫ್ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಫಾರ್ಮುಲಾ ನೋಡೋಣ ಬನ್ನಿ. ಸೊ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಇಸ್ ಈಕ್ವಲ್ ಟು PD ಪ್ಲಸ್ 1/n ಇಂಟು MV ಮೈನಸ್ NP ಡಿವೈಡೆಡ್ ಬೈ 1/2 ಇಂಟು MV ಪ್ಲಸ್ NP. KP ಅಂದರೆ ಕಾಸ್ಟ್ ಆಫ್ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್. ಸೊ MV ಅಂದರೆ ಮೆಚುರಿಟಿ ವ್ಯಾಲ್ಯೂ ಆರ್ ರಿಡಿಮೇಬಲ್ ವ್ಯಾಲ್ಯೂ. PD ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್. ನೆಕ್ಸ್ಟ್ NP ಅಂದರೆ ನೆಟ್ ಪ್ರೊಸೀಡ್. ಸ್ಮಾಲ್ n ಅಂದರೆ ನಂಬರ್ ಆಫ್ ಇಯರ್ಸ್ ಟು ರಿಡಿಮ್ಷನ್. ಸೊ ಈಗ ರಿಡಿಮೇಬಲ್ ವ್ಯಾಲ್ಯೂನ ನಾವು ಫೇಸ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ವೆನ್ ಶೇರ್ಸ್ ರಿಡೀಮ್ಡ್ ಅಟ್ ಪ್ರೀಮಿಯಮ್. ಸೊ ಶೇರ್ಸ್ ಏನಾದರೂ ಪ್ರೀಮಿಯಮಲ್ಲಿ ರಿಡೀಮ್ ಆಗಿದ್ರೆ ಸೊ ಆಗ ಫಾರ್ಮುಲಾ ಚೇಂಜ್ ಆಗುತ್ತೆ. ಹೇಗೆ ನೋಡೋಣ ಬನ್ನಿ. ಈಗ ರಿಡೀಮೇಬಲ್ ವ್ಯಾಲ್ಯೂಗೆ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಆನ್ ರಿಡಿಮ್ಷನ್. ಸೊ ನಾವು ಈ ಥರ ಅಂದ್ಕೊಳ್ಳಿ. ಸೊ ಆಗ ನಾವು ಈ ಫಾರ್ಮುಲಾ ಹಾಕಿನೇ ನಾವು ಅದರಲ್ಲಿ ಐಡೆಂಟಿಫೈ ಮಾಡಬೇಕು. ಈಗ ಮೊದಲನೇ ಸಮ್ ನೋಡೋಣ ಬನ್ನಿ. ಎ ಕಂಪನಿ ಇಶ್ಯೂಸ್ 20,000 10% ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಆಫ್ 100 ಈಚ್ ರಿಡಿಮೇಬಲ್ ಆಫ್ಟರ್ 10 ಇಯರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ 5%. ದ ಕಾಸ್ಟ್ ಆಫ್ ಇಶ್ಯೂಸ್ ಈಸ್ ₹2 per ಶೇರ್. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸಮ್ಮಲ್ಲಿ ನೋಡಿ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಾಗ ನಾವು ಈ ಕಂಪನಿ ಇಶ್ಯೂಸ್ 20,000 ಅಂತ ನೋಡಿ. ಸೊ 20,000 ಮೇಲೆ ನೀವು ಸಮ್ ಮಾಡಬೇಕು. ಅದೇ ಸಮ್ಮಲ್ಲಿ ಏನಾದರೂ 10% ಪ್ರಿಫರೆನ್ಸ್ ಶೇರ್ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಸೊ ಆಗ 100 ಈಚ್ ಅಂತ ಕೊಟ್ಟಿರ್ತಾರೆ. ನೀವು ಸೊ 100 ರೂಪೀಸ್ನ ನೀವು ಫೇಸ್ ವ್ಯಾಲ್ಯೂ ತೊಗೊಬೇಕು. ಆಗ ನೀವು 20,000 ಅಂತ ಮೆನ್ಷನ್ ಮಾಡೋಂಗಿಲ್ಲ, ಯಾಕಂದರೆ ಅದು ರಿಡೀಮ್ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ. ಓಕೆನಾ. ಅವ್ರು ಬರೀ 10% ಪ್ರಿಫರೆನ್ಸ್ ಶೇರ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ರಿಡೀಮೇಬಲ್ ಆಗಿದೆ ಅಂತ ಏನು ಮೆನ್ಷನ್ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಈಗ ಸಮ್ ಸಾಲ್ವ್ ಮಾಡೋಣ ಬನ್ನಿ. ಸೊ ಫಸ್ಟ್ ನಾವು ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಇಸ್ ಈಕ್ವಲ್ ಟು PD ಪ್ಲಸ್ 1/n MV ಮೈನಸ್ NP ಡಿವೈಡೆಡ್ ಬೈ 1/2 ಇಂಟು MV ಪ್ಲಸ್ NP. ಓಕೆನಾ. ಸೊ ಈಗ ಫಸ್ಟ್ ನಾವು PD ಐಡೆಂಟಿಫೈ ಮಾಡೋಣ. ಸೊ PD ಬಂದು ಫೇಸ್ ವ್ಯಾಲ್ಯೂ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಓಕೆನಾ. ಸೊ ಈಗ ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಸಮ್ಮಲ್ಲಿ. ಸೊ 20,000 ಇಂಟು 100 ಈಚ್ ಅಂತ ಕೊಟ್ಟಿದ್ದಾರೆ. ಸೊ 100 ಈಚ್ ಕೊಟ್ಟಿದ್ದಾರೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ 10% ಕೊಟ್ಟಿದ್ದಾರೆ. ಓಕೆನಾ. ಸೊ 20,000 ಇಂಟು 100 ಮಾಡಿದ್ರೆ 20 lakh ಬರುತ್ತೆ. ಇಂಟು 10% ಮಾಡಬೇಕು. ಸೊ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 2 lakh ಬರುತ್ತೆ. ಸೊ ನಾವು PD ಐಡೆಂಟಿಫೈ ಮಾಡಾಗಿದೆ. ಸೊ ನೆಕ್ಸ್ಟ್ ಒಂದು ಬಂದು ನಾವೇನು ಮಾಡೋಣ, MV ಐಡೆಂಟಿಫೈ ಮಾಡೋಣ. MV ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆರ್ ರಿಡೀಮೇಬಲ್ ವ್ಯಾಲ್ಯೂ ಅಂತ. ಸೊ ನಾನು ಲಾಸ್ಟ್ ಟೈಮ್ ನಿಮಗೆ ರಿಡೀಮೇಬಲ್ ವ್ಯಾಲ್ಯೂನ ಫಾರ್ಮುಲಾ ಹೇಳಿದ್ದೆ. ಸೊ ಏನು ಫಾರ್ಮುಲಾ ಅಂದರೆ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಆನ್ ರಿಡೆಂಪ್ಷನ್. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ 20 lakh. ಸೊ ಪ್ರೀಮಿಯಮ್ ಬಂದು ಎಷ್ಟು ಕೊಟ್ಟಿದ್ದಾರೆ. ಸೊ ಈ ಸಮ್ಮಲ್ಲಿ ಬಂದು ಪ್ರೀಮಿಯಮ್ ಬಂದು ನಮಗೆ 5% ಕೊಟ್ಟಿದ್ದಾರೆ. ಓಕೆನಾ. ಸೊ 20 lakh ಇಂಟು 5% ಮಾಡಿದ್ರೆ ನಿಮಗೆ 1 lakh ಬರುತ್ತೆ. ಸೊ ಈಗ ಎರಡು ಆ್ಯಡ್ ಮಾಡಿ 20 lakh ಪ್ಲಸ್ 1 lakh ಮಾಡಿದ್ರೆ 21 lakh ಬರುತ್ತೆ. ಸೊ MV ಕೂಡ ನಾವು ಐಡೆಂಟಿಫೈ ಮಾಡಾಯಿತು.
ಸೊ ನೆಕ್ಸ್ಟ್ ಬಂದು ನಾವು ನೆಟ್ ಪ್ರೊಸೀಡ್ ನೋಡೋಣ. ನೆಟ್ ಪ್ರೊಸೀಡ್ ಐಡೆಂಟಿಫೈ ಮಾಡಬೇಕು. ಸೊ ಇದು ನಿಮಗೆ ಫಾರ್ಮುಲಾ ಇದರಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಪ್ರೀಮಿಯಂ ಕೊಟ್ಟಿದ್ದಾರಲ್ವಾ, ಸೊ ಇದು ನೋಡಿ ಫೇಸ್ ವ್ಯಾಲ್ಯೂ. ಸೊ ನಾವು ಆಲ್ರೆಡಿ ಪ್ರೀಮಿಯಮ್ ನಾವು ಇಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ 10%. ಸೊ ನೆಟ್ ಪ್ರೊಸೀಡಲ್ಲಿ ಫೇಸ್ ವ್ಯಾಲ್ಯೂ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಓಕೆನಾ. ಸೊ ಈಗ ಫೇಸ್ ವ್ಯಾಲ್ಯೂ ಎಷ್ಟಿದೆ, 20 lakh ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಎಂಬಲ್ಲಿ ನಮಗೆ 2 per share ಅಂತ ಕೊಟ್ಟಿದ್ದಾರೆ. ಸೊ 2% ಮಾಡಬೇಕಿದ್ರ ಮೇಲೆ 20 lakh ಇಂಟು 2% ಮಾಡಿದ್ರೆ ನಿಮಗೆ 40,000 ಬರುತ್ತೆ. ಸೊ ಈಗ 20 lakh ಮೈನಸ್ 40,000 ಮಾಡಿದ್ರೆ ನಿಮಗೆ 1,96,000 ಬರುತ್ತೆ. ಸಾರಿ 19,60,000 ಬರುತ್ತೆ. ಓಕೆನಾ. ಸೊ ಈಗ ನಾವು ನಂಬರ್ ಆಫ್ ಇಯರ್ಸ್, ಸ್ಮಾಲ್ ಏನಂದರೆ ನಂಬರ್ ಆಫ್ ಇಯರ್ಸ್. ಸೊ ಸಮ್ಮಲ್ಲಿ ನಂಬರ್ ಆಫ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಸೊ 10 years ಕೊಟ್ಟಿದ್ದಾರೆ. ಸೊ ಈಗ ಯಾವುದೇ ಐಡೆಂಟಿಫೈ ಮಾಡಬೇಕಂದ್ರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ನ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಾವೀಗ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ನ ಐಡೆಂಟಿಫೈ ಮಾಡಬೇಕು. ಸೊ ನಾವೀಗ ಇನ್ನೊಂದ್ಸರಿ ಫಾರ್ಮುಲಾ ಹಾಕೋಣ. ಸೊ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಇಸ್ ಈಕ್ವಲ್ ಟು PD ಪ್ಲಸ್ 1/n MV ಮೈನಸ್ NP ಡಿವೈಡ್ ಬೈ 1/2 MV ಪ್ಲಸ್ NP. ಓಕೆನಾ. ಸೊ ಈಗ PD ಎಷ್ಟು ಬಂದಿದೆ ನಮಗೆ, ಸೊ ಲಾಸ್ಟ್ ಸಮ್ಮಲ್ಲಿ PD ಎಷ್ಟಿತ್ತು ನಮಗೆ, 2 lakh ಇತ್ತು. ಸೊ 2 lakh ಬರ್ಕೊಳ್ಳಿ. ಪ್ಲಸ್ 1/n, n ಅಂದರೆ 10 years ಅಂತ ಇತ್ತು. ಓಕೆನಾ. ಸೊ MV ಎಷ್ಟು ಬಂದಿದೆ ನಮ್ಗೆ ಲಾಸ್ಟ್ ಸಮ್ಮಲ್ಲಿ, ಸೊ MV ನೋಡಿ, ಸೊ MV ಬಂದು ನಮಗೆ 21 lakh ಬಂದಿತ್ತು. ಸೊ 21 lakh ಬರ್ಕೊಡೋಣ. ಮೈನಸ್ ಸೊ NP ಎಷ್ಟು ಬಂದಿತ್ತು, ಸೊ NP ಒಂದು 1,96,000 ಇತ್ತು. ಸಾರಿ 19,60,000 ಇತ್ತು. ಸೊ ಡಿವೈಡೆಡ್ ಬೈ 1/2 MV ಅಂದರೆ 21 lakh ಪ್ಲಸ್ NP ಅಂದರೆ 19,60,000. ಸೊ ಈಗ ಎಷ್ಟು ಬರುತ್ತೆ ನೋಡೋಣ. ಆ್ಯಸ್ ಇಟ್ ಈಸ್ 2 lakh ಬರ್ಕೊಳ್ಳಿ. ಪ್ಲಸ್ 1/10. ಸೊ 21 lakh ಮೈನಸ್ 19,60,000 ಮೈನಸ್ 19,60,000. ಸೊ 1,40,000 ಬಂತು. ಡಿವೈಡ್ ಬೈ 1/2. ಸೊ 21 lakh ಮತ್ತು 19,60,000 ನೋಡೋಣ. 21 lakh ಪ್ಲಸ್ 19,60,000. ಸೊ ನಿಮಗೆ 40,60,000 ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ ಬನ್ನಿ. 2 lakh ಪ್ಲಸ್ 1,40,000 ಇಂಟು 1/10 ಮಾಡಿದ್ರೆ ನಿಮಗೆ 40,000 ಬರುತ್ತೆ. ಸೊ ಡಿವೈಡೆಡ್ ಬೈ 40,60,000 ಇಂಟು 1/2 ಮಾಡಿದ್ರೆ ನಿಮಗೆ 20,30,000 ಬರುತ್ತೆ. ಈಗ ನೆಕ್ಸ್ಟು 2 lakh ಪ್ಲಸ್ 14,000 2,14,000 ಡಿವೈಡ್ ಬೈ 20,30,000. ಸೊ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಬನ್ನಿ. ಸೊ 2,14,000 ಡಿವೈಡೆಡ್ ಬೈ 20,30,000. ಸೊ ಮಾಡಿದ್ರೆ ನಿಮಗೆ 0.1054 ಬರುತ್ತೆ. ಅಂದರೆ 10.54% ನಿಮಗೆ ಆನ್ಸರ್ ಬರುತ್ತೆ. ಸೊ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಇಷ್ಟು 10.54%. ನಾವು ಸೆಕೆಂಡ್ ಸಮ್ ನೋಡೋಣ ಬನ್ನಿ. ಎ ಕಂಪನಿ ಇಶ್ಯೂಸ್ 10% redeemable preference share of 100 each, redeemable after 10 years at a premium of 5%. The cost of issue is rupees 2 per share. Calculate the cost of preference capital. ಈಗ ನಾವು ಸೆಕೆಂಡ್ ಸಮ್ ಸಾಲ್ವ್ ಮಾಡೋಣ ಬನ್ನಿ. ಸೊ ಈಗ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಇಸ್ ಈಕ್ವಲ್ ಟು PD ಪ್ಲಸ್ 1/n MV ಮೈನಸ್ NP ಡಿವೈಡ್ ಬೈ 1/2 MV ಪ್ಲಸ್ NP. ಸೊ ಈಗ ನಾವು ಫಸ್ಟು
ಪಿ ಡಿ ಐಡೆಂಟಿಫೈ ಮಾಡೋಣ. ಫೇಸ್ ವ್ಯಾಲ್ಯೂ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಸೊ ಸಮ್ಮಲ್ಲಿ ನಮಗೆ ಫೇಸ್ ವ್ಯಾಲ್ಯೂ ಬಂದು 10,000 ಇಂಟು 100 ಈಚ್ ಕೊಟ್ಟಿದ್ದಾರೆ. 100 ಈಚ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10% ಕೊಟ್ಟಿದ್ದಾರೆ. ಸೊ ಈಗ 10,000 ಇಂಟು 100 ಮಾಡಿದ್ರೆ 10 ಲ್ಯಾಕ್ ಬರುತ್ತೆ. ಇಂಟು 10% ಮಾಡಿದ್ರೆ ನಿಮಗೆ 1 ಲ್ಯಾಕ್ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ನಾವು ಎಮ್ ವಿ ಐಡೆಂಟಿಫೈ ಮಾಡಬೇಕು. ಸೊ ಎಮ್ ವಿ ಅಲ್ಲಿ ನಮ್ಮ ಫಾರ್ಮುಲಾ ಬಂದು ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಆನ್ ರಿಡೆಂಪ್ಷನ್. ಓಕೆನಾ? ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ ನಮಗೆ 10 ಲ್ಯಾಕ್ ಪ್ಲಸ್ ಪ್ರೀಮಿಯಮ್ ಆನ್ ರಿಡೆಂಪ್ಷನಲ್ಲಿ ನಮಗೆ ಪ್ರೀಮಿಯಮ್ ಬಂದು 5% ಕೊಟ್ಟಿದ್ದಾರೆ. ಓಕೆನಾ? ಸೊ 10 ಲ್ಯಾಕ್ ಇಂಟು 5% ಮಾಡಿದ್ರೆ ನಿಮಗೆ 50,000 ಬರುತ್ತೆ. ಸೊ 10 ಲ್ಯಾಕ್ ಪ್ಲಸ್ 50,000 ಮಾಡಿದ್ರೆ ನಿಮಗೆ 10,50,000 ಬರುತ್ತೆ. ಸೊ ಎಮ್ ವಿ ವ್ಯಾಲ್ಯೂ ಬಂದು 10,50,000. ಸೊ ಈಗ ನೆಕ್ಸ್ಟ್ ಬಂದು ನಾವು ಎನ್ ಪಿ ಐಡೆಂಟಿಫೈ ಮಾಡಬೇಕು. ಸೊ ಎನ್ ಪಿಗೆ ಫೇಸ್ ವ್ಯಾಲ್ಯೂ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ 10 ಲ್ಯಾಕ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಬಂದು ಸಮ್ಮಲ್ಲಿ ನಮಗೆ 2 ಪರ್ ಶೇರ್ ಅಂತ ಕೊಟ್ಟಿದ್ದಾರೆ. ಸೊ 2%, 10 ಲ್ಯಾಕ್ ಇಂಟು 2% ಮಾಡಿದ್ರೆ ನಿಮಗೆ 20,000 ಬರುತ್ತೆ. ಸೊ ಈಗ ಮೈನಸ್ 10 ಲ್ಯಾಕ್ ಮೈನಸ್ 20,000 ಮಾಡಿ 80,000 ಬರುತ್ತೆ. ಸೊ 9,80,000 ಬರುತ್ತೆ. ಓಕೆನಾ? ಸೊ ನಂಬರ್ ಆಫ್ ಇಯರ್ಸ್ ಬಂದು 10 ಇಯರ್ಸ್. ಸೊ ಈಗ ನಾವು ಐಡೆಂಟಿಫೈ ಮಾಡೋದು ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ನ ಫಾರ್ಮುಲಾ ಬರ್ಕೊಳ್ಳೋಣ. ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಇಸ್ ಈಕ್ವಲ್ ಟು ಪಿ ಡಿ ಪ್ಲಸ್ ಎನ್ ಡಿವೈಡ್ ಬೈ 1/n ಎಮ್ ವಿ ಮೈನಸ್ ಎನ್ ಪಿ ಡಿವೈಡ್ ಬೈ 1/2 ಇಂಟು ಎಮ್ ವಿ ಪ್ಲಸ್ ಎನ್ ಪಿ. ಓಕೆನಾ? ಸೊ ಈಗ ಪಿ ಡಿ ಎಷ್ಟು ಬಂದಿದೆ ನಮಗೆ? ಸೊ ಪಿ ಡಿ ಬಂದು 1 ಲ್ಯಾಕ್ ಬಂದಿದೆ. ಪ್ಲಸ್ 1/n ಅಂದರೆ 10. ಎಮ್ ವಿ ಅಂದರೆ ಎಷ್ಟು ಬಂದಿದೆ? 10,50,000 ಮೈನಸ್ ಎನ್ ಪಿ ಬಂದು 9,80,000 ಡಿವೈಡ್ ಬೈ 1/2 10,50,000 ಪ್ಲಸ್ 9,80,000 ಎನ್ ಪಿ. ಸೊ 1 ಲ್ಯಾಕ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಪ್ಲಸ್ 1/10 10,50,000 ಮೈನಸ್ 9,80,000 ಮಾಡಿದ್ರೆ ಸೊ ನಮಗೆ 70,000 ಬರುತ್ತೆ. ಡಿವೈಡೆಡ್ ಬೈ 1/2 ಇಂಟು 10,50,000 ಪ್ಲಸ್ 9,80,000 ಮಾಡಿದ್ರೆ 9 ಲ್ಯಾಕ್ ಒನ್ಸ್ ಅಗೇನ್ 10,50,000 ಪ್ಲಸ್ 9,80,000 ಮಾಡಿದ್ರೆ 20,30,000 ಬರುತ್ತೆ. ಸೊ ಈಗ 1 ಲ್ಯಾಕ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಪ್ಲಸ್ 70,000 ಇಂಟು 1/10 ಮಾಡಿದ್ರೆ 7,000 ಡಿವೈಡೆಡ್ ಬೈ 20,30,000 ಇಂಟು 1/2 ಮಾಡಿದ್ರೆ 10,15,000. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡೋಣ ಬನ್ನಿ. 1 ಲ್ಯಾಕ್ ಪ್ಲಸ್ 7,000 ಡಿವೈಡೆಡ್ ಬೈ 10,15,000. ಸೊ ಮಾಡಿದ್ರೆ ನಿಮಗೆ 0.1054 ಬರುತ್ತೆ. ಸೊ ಈಗ 10.54%. ಸೊ ನಮಗೆ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಬಂದು 10.54% ಬಂದಿದೆ.